ಯಾವ ಉದ್ದೇಶಕ್ಕಾಗಿ ಬಂದಿದ್ರಿ ಇಲ್ಲಿಗೆ? ಸರ್ ಈಗ ನಿನ್ನೆ ದಿನ ನಾವು ಉಮಾ ಸ್ಕೂಲಿಗೆ ಸರ ಟೆಕ್ಸ್ಟ್ ಬುಕ್ ಸಲುವಾಗಿ ಸರ್ ಮೇಡಮ್ ಅವ್ರನ್ನ ಕೇಳ್ಬೇಕಂತೇಳಿ ಬಂದಿದ್ವಿ ಸರ್. ಮೇಡಮ್ ಅವರಲ್ಲಿ ಹಿಂದೆ ಕ್ಲಾಸ್ ತೊಗೊಂಡಿದ್ರು ಸರ್. ನಾನು ಆಫೀಸ್ ಚಂಬರಲ್ಲಿ ಕೂಡ ಅಂದರು ಸರ್. ನಾನು ಯಥಾ ಪ್ರಕಾರ ಬಂದು ಅವರ ಟೇಬಲ್ ಮೇಲೆ ಕೂತ್ಕೊಂಡೆ ಸರ್. ಕೂತಾಗ ಇದೊಂದು ಉಮಾ ಇಂಗ್ಲೀಷ್ ಮೀಡಿಯಮ್ ಅಂತ ಇದರ ಒಂದು ಮಾಡಲ್ ಪುಸ್ತಕ ಇತ್ತು. ನಾನು ಟೇಬಲ್ ಮುಂದೆನೇ ಇಟ್ಟಿದ್ದೆ. ಇದು ಒಂಥರ ಬುಕ್ಕದ್ದು ಮಾಡಲ್ಲ ಅಥವಾ ಮೇಡಮ್ ಅವ್ರು ಮಾಡ್ಸೋರು ಅಂತೇಳಿ ಇದು ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ನೋಡೋಣ ತಡೆ ಅಂತೇಳಿ 16 ಪೇಜ್ ತೆಗೆದು ಸರ್. ಒಂದು 5-6 ಫೋಟೋ ತೊಗೊಂಡು ಮಾಡಲ್ ಇಂಪ್ಲಿಮೆಂಟ್ ಸಲುವಾಗಿ ನಾನು ತೊಗೊಂಡಿದ್ದೆ ಸರ್. ಅದು ಬಿಟ್ಟರೆ ಬೇರೆ ಯಾವುದೇ ನಾವು ದುರುದ್ದೇಶ ಇಲ್ಲ. ಸೊ ಆಮೇಲೆ ಮೇಡಮ್ ಅವರು ಬಂದಾದ್ಮೇಲೂ ಮೇಡಮ್ ಅವ್ರ ಹತ್ರ ಒಂದು ಗಂಟೆ ಕೂತ್ಕೊಂಡು ಉಭಯ ಕುಶಲೋಪಚಾರಿ ಮಾತಾಡಿ ಅವರು ಟೀ ಕುಡಿದೋಗಿ ಸರ್. ಯಾವುದೇ ಇದರ ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಯಾವುದೇ ದುರುದ್ದೇಶ ಇಲ್ಲ ಅಂತ ನಿಮಗೆ ಈ ಮೂಲಕ ನಾವು ಪ್ರಮಾಣೀಕರಿಸ್ತೀವಿ ಸರ್. ಹೌದ್ರಿ, ಉದ್ದೇಶ ಇಲ್ಲ ಅಂತಂದ್ರೆ ಫೋಟೋ ಹೊಡ್ಕೊಳ್ಳೋ ಅವಶ್ಯಕತೆ ಏನಿತ್ತು ಸರ್? ಇಲ್ಲ ಸರ್, ಕ್ಯಾಸುವಲಿ ಅವ್ರು ಮುಂದೆ ರಾಂಗ್ ಅಲ್ಲ, ಫೋಟೋ ಹೊಡ್ಕೊಂಡಿದ್ದು ರಾಂಗ್ ಅಲ್ವಾ? ಇಲ್ಲ ಸರ್, ಕ್ಯಾಸುವಲಿ ಆಗಿ ಸರ್ ಒಂದು ಮಾಡೆಲ್ ಬುಕ್ ಈ ಥರ ಇದೇ ಪುಸ್ತಕ ಅವ್ರ ಪರ್ಮಿಷನ್ ತಗೋಬೇಕಾಗಿತ್ತಲ್ಲ ಸರ್. ಮೇಡಮ್ ಅವರು ಅಲ್ಲಿ ಕ್ಲಾಸಿಗೆ ಹೋಗಿದ್ದಾರೆ ಸರ್. ಈ ಥರ ಮಾಡೆಲ್ ಯಾವ ಥರ ಅಲ್ಲಿ ಮುಂದೆ ಒಬ್ಬರು ಸಿಬ್ಬಂದಿ ಅವ್ರಿಗೆ ಎದುರಿಗೆ ಕುತ್ಕೊಂಡಿದ್ದ ಸರ್. ನಾನು ಅವ್ರ ಎದುರಿಗೇನೆ ನಾನು ತೊಗೊಂಡಿರೋದು ಸರ್. ನಾನು ತಗೊಂಡಿರೋದು ಯಾವುದೇ ದುರುದ್ದೇಶ ಇಲ್ಲ ಅಂತ ಈ ಮೂಲಕ ನಿಮ್ಗೆ ಸ್ಪಷ್ಟಪಡಿಸ್ತೀನಿ ಸರ್. ನಿನ್ನೆ ದಿನ ಪಠ್ಯಪುಸ್ತಕ ತೆಗೆದುಕೊಳ್ಳೋ ವಿಚಾರವಾಗಿ ಉಮಾ ಶಾಲೆಗೆ ಬಂದಾಗ ಮೇಡಮ್ ಅವ್ರ ಹತ್ರ ಪಠ್ಯಪುಸ್ತಕಗಳು ಇಲ್ಲ ಮತ್ತು ಬೇರೆ ಬೇರೆ ಶಾಲೆಗೂ ಕೇಳಿಸಿದ್ರು. ಅವಾಗ ಅವ್ರು ಕ್ಲಾಸ್ ತೊಗೊಂಡಿದ್ರು ಸರ್. ನಾನು ಆಫೀಸ್ ಚಂಬರಲ್ಲಿ ಕೂಡ ಅಂತಂದರು. ಸೊ ಕೂಡ ಅಂದಾಗ ಈ ಥರದ್ದು ಒಂದು ಪುಸ್ತಕ ಇದೆ ಟೇಬಲ್ ಮುಂದೆ ಇತ್ತು. ನಾನು ಈ ನಿಮ್ಮ ಶಾಲೆಗೆ ಬಂದು ಬೈಟ್ ಕೊಡ್ತಾ ಇದ್ದೀನಿ. ಸೊ ಈ ಪುಸ್ತಕದ ನೀವು ನೋಡ್ತಾ ಮಾಡಲ್ ಇದು ನಾವು ಮಾಡೋಕ್ಕೆ ಬರುತ್ತೆ, ಇಂಪ್ಲಿಮೆಂಟ್ ಮಾಡೋಕ್ಕೆ ಬರ್ತಾನೆ ಅನ್ನೋ ಉದ್ದೇಶದಿಂದ ನಾನು ಇದ್ರ ಫೋಟೋಸ್ ತೊಗೊಂಡೆ. ಸೊ ತೊಗೊಂಡೆ. ಆಮೇಲೆ ಮೇಡಮ್ ಅವ್ರು ಬಂದರು. ಒಂದು ಮಾತು ನಾನು ಮೇಡಮ್ ಅವ್ರನ್ನ ಅವ್ರನ್ನ ಕೇಳಿ ತೊಗೋಬೇಕಾಗಿತ್ತು ನನಗೆ ಗೊತ್ತಿಲ್ಲ. ನಾನು ಯಥಾ ಮನೋಭಾವನೆಯಿಂದ ಅವ್ರು ನಮ್ಗೆ ಅತ್ಯಂತ ಆತ್ಮೀಯರು ಮತ್ತು ಸಹೋದರಿ ಸಮಾನರಿರೋದ್ರಿಂದ ನಾನೊಂದು ಮಾಡೆಲ್ ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಬರುತ್ತೆ ಅನ್ನೋ ಉದ್ದೇಶ ತೊಗೊಂಡಿದ್ದೆ. ಸೊ ಮೇಡಮ್ ಅವ್ರ ಪ್ರಕಾರ ಕೇಳಿ ಅವ್ರನ್ನ ಕೇಳಿ ತೊಗೋಬೇಕಾಗಿತ್ತು. ಒಬ್ಬ ಸಂಸ್ಥೆ ಅಧ್ಯಕ್ಷರಾದ ಮೇಲೆ ನಿಮ್ಮ ಜವಾಬ್ದಾರಿ ಏನು? ಯಾವುದೇ ಸಂಸ್ಥೆ ಹೋದ್ರೆ ವಿತೌಟ್ ಡಾಕ್ಯುಮೆಂಟ್ ನೀವು ಮುಟ್ಟಬೇಕಾದ್ರೆ ಪರ್ಮಿಷನ್ ತಗೊಂಡು ಮುಟ್ಟಬೇಕು ತಾನೆ ಸರ್? ಇದೊಂದು ನಾನು ಆ್ಯಕ್ಚುಲಿ ಇದು ಶಾಲಾ ದಾಖಲಾತಿ ಅನ್ಕೊಂಡಿದ್ದಿಲ್ಲ ಸರ್. ನಾನು ಆ್ಯಕ್ಚುಲಿ ಇದೊಂದು ಫೀ ರಿಜಿಸ್ಟರ್ ಅಂತೇಳಿ ಇದನ್ನು ಇವರು ಮಾಡಲ್ ಮಾಡಿದ್ರು ಸರ್. ಇದ್ರ ನಾನೊಂದು ಅಲ್ಲ, ಅವ್ರ ಪರ್ಮಿಷನ್ ತಗೊಂಡು ನೀವು ಮಾಡ್ಕೊಂಡಿದ್ರೆ ಆಗೋಗಿದ್ದಲ್ಲ. ಇದು ತಪ್ಪ ಹೌದಲ್ಲ ನೀವು ಮಾಡಿದ್ದು? ಸರ್ ಕ್ಯಾಸುವಲ್ ಆಗಿ ಅದನ್ನ ಫೋಟೋ ತಗೊಂಡಿದ್ದೀನಿ ಸರ್. ಅದು ತಪ್ಪು, ಅದಕ್ಕೆ ಕ್ಷಮೆ ಕೇಳ್ತೀನಿ. ನಂಗೆ ಅದ್ರ ಬಗ್ಗೆ ನಿಧಿ ಇಲ್ಲ ಸರ್. ಬಟ್ ಯಾವುದೇ ದುರುದ್ದೇಶ ಆ ಥರದ್ದು ಯಾವುದೂ ಇಲ್ಲ. ನಾನು ನಿನ್ನೆ ಅವ್ರ ಹತ್ರ ಸ್ಪಷ್ಟವಾಗಿ ನನ್ನ ಪಠ್ಯಪುಸ್ತಕ ಕೇಳೋ ಉದ್ದೇಶಕ್ಕೆ ಬಂದಿದ್ದು. ಇದು ಮೇಡಮ್ ಅವ್ರಿಗಂತ ಅಪಾರ್ಥವಾಗಿ ಬಾಯಿಸ್ಕೊಂಡಿದ್ದಾರೆ. ಅದಕ್ಕೆ ನಾನು ಮೇಡಮ್ ಅವ್ರಿಗೊಂದು ಸ್ಪಷ್ಟೀಕರಣ ಕೋರಿನಿ, ಅವ್ರಿಗೆ ಅದನ್ನು ಸ್ಪಷ್ಟಪಡಿಸೀನಿ. ಸೊ ಇದರಿಂದ ನಮ್ದು ಅವ್ರಿಗೆ ಏನಾದರೂ ನೀವು ಲೆಟರ್ ಕೊಟ್ಟಿದ್ದೀರಾ ಅಪಾಲಜಿ ಕೇಳಿ? ಅಲ್ಲ, ನಾನು ಉದ್ದೇಶ ನಂದು ಯಾವುದೇ ದುರುದ್ದೇಶ ಇಲ್ಲ ಇದ್ರದ್ದು ಅಂತೇಳಿ ನಾನು ಸ್ಪಷ್ಟವಾಗಿ ಲೆಟರ್ ಕೂಡ ಕೊಟ್ಟೀನಿ.